ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಸೊ ಫ್ರೆಂಡ್ಸ್, ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ, ಆಗ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ. ಏನಪ್ಪ ಬೆಳಗ್ಗೆ ಸರ್ಕಲ್ ತೋರಿಸ್ತಾ ಇದ್ದೀನಿ ಅಂದ್ಕೊಂಡ್ರೆ, ಇದು ಫೇಮಸ್ ದಾವಣಗೆರೆಯ ಸಂಗೊಳ್ಳಿ ರಾಯಣ್ಣ ಸರ್ಕಲ್ಲು. ನಾವು ಒನ್ ಡೇ ಪಿಕ್ನಿಕ್ಕಿಗೆ ಎಲ್ಲಿ ಹೋಗ್ತಿದ್ದೀವಿ ಅಂದರೆ, ನಾನು ಸುನೀತಾ ದೀದಿ ಆಮೇಲೆ ಪುನರ್ವಿ ಸಮರ್ಥಿಗೆ ಕರ್ಕೊಂಡು. ಆಧಾರ್ ಕಾರ್ಡು ಬಸ್ ಫ್ರೀ ಅಲ್ವಾ, ಸೊ ಎಲ್ಲರೂ ಅವ್ರ ಕಾರಲ್ಲಿ ಬರ್ತಿದ್ರು. ಕಾರಲ್ಲಿ ಫುಲ್ಲು ಫಿಲ್ ಆಯಿತು ನೋಡಿ, ಆಧಾರ್ ಕಾರ್ಡು ತೋರಿಸಿದೆ, ಫಿಲ್ ಆಯಿತು ಅಂತ ನಾನು ಸುನೀತಾ ದೀದಿ ಬಸ್ಸಲ್ಲಿ ಹೋಗ್ತಾಯಿದ್ದೀವಿ. ಏನು ನಾನ್ ಸ್ಟಾಪ್ ಬಸ್ ಅಲ್ವಾ, ಇಲ್ಲಿಂದ ದಾವಣಗೆರೆಯಿಂದ ರಾಣೆಬೆನ್ನೂರಿಗೆ ಹೋಗ್ತಾಯಿದ್ದೀವಿ. ಯಾಕೆ ಅಂದರೆ, ರಾಣೆಬೆನ್ನೂರಲ್ಲಿ ಚೌಡಮ್ಮಂದು ಪೂಜೆ ಮಾಡಲಿಕ್ಕೆ ಹೋಗ್ತಾಯಿದ್ವಿ. ನಮ್ಮ ಕಡೆ ಎಲ್ಲ ಹೇಗೆ ಅಂದರೆ, ನಾನ್ ವೆಜ್ ಮಾಡಿ ಅದು ಆರತಿ ಮಾಡಿ ಪೂಜೆ ಮಾಡ್ತೀವಲ್ಲ, ಸೊ ಅದೇ ಟೈಪು ನಮ್ಮ ಭಾವ ಅವರು ಬೇಡ್ಕೊಂಡಿದ್ರಂತೆ. ಹಾಗಾಗಿ ಸಡನ್ಲಿ ಪ್ಲ್ಯಾನ್ ಮಾಡಿ ಹೋಗ್ತಾಯಿದ್ವಿ. ಅವರು ಬಂದಿದ್ದರು ಬೆಂಗಳೂರಿಂದ, ಸುನೀತಾ ದೀದಿನೂ ಸುನಿಲ್ ಬೋಜಿ. ಸೊ ಎಲ್ಲರೂ ಪ್ಲ್ಯಾನ್ ಮಾಡಿಕೊಂಡು ಹೋಗ್ತಾಯಿದ್ವಿ. ಅಲ್ಲೇ ಎಲ್ಲ ಅಡುಗೆ ಮಾಡಿ ಹೋಗೋದು ಅಂತೇಳಿ ಡಿಸೈಡ್ ಆಯಿತಾ. ಸೊ ಹಾಗಾಗಿ ಹೋಗ್ತಾಯಿದ್ವಿ. ನೋಡಿರಿ, ಇಲ್ಲಿ ದೇವಸ್ಥಾನ ಇದು, ಚೌಡಮ್ಮನ ದೇವಸ್ಥಾನ ಇದು. ಆಮೇಲೆ ಒಳಗೆಲ್ಲ ಡೀಟೇಲಾಗಿ ತೋರಿಸ್ತೀನಿ ನೋಡಿ. ಪಟ ಬಂದು ಎಲ್ಲ ಏನದು ತಿಂಡಿಗೆ ರೆಡಿ ಮಾಡ್ಕೊತಾ ಇದ್ವಿ. ತಿಂಡಿ ಉಪ್ಪಿಟ್ಟು ಮಾಡಿದ್ರು, ಅಲ್ಲಿ ಬಂದು ಉಪ್ಪಿಟ್ಟು ಮಾಡಿ ಆಮೇಲೆಲ್ಲ ನಾನ್ ವೆಜ್ಜಿಗೆ ರೆಡಿ ಮಾಡ್ಕೊತಾ ಇದ್ವಿ ನೋಡಿ. ಒಬ್ಬೊಬ್ಬರೇ ಎಲ್ಲ ಒಂದೊಂದು ಕೆಲಸ ಮಾಡ್ಕೊತ ನಿಂತ್ವಿ. ಶಮ್ಮು ಏನೇನೋ ಅವನು ಮಧ್ಯೆ ಬರ್ತಿದ್ದ. ಅಂಕಿತಾ ವಿಡಿಯೋ ಮಾಡ್ತಾಯಿದ್ಲು, ಅವಳು ನನ್ನ ಡ್ಯೂಟಿ ಅವಳು ಮಾಡ್ತಾಯಿದ್ಲು. ಫುಲ್ ಎಲ್ಲ ವಿಡಿಯೋಸ್ ಎಲ್ಲ ಅವಳೇ ಮಾಡ್ತಾಯಿದ್ಲು. ಅಲ್ಲಿ ಗಜಬಜಿ ವಾಯ್ಸ್ ಇತ್ತು ಅಂತ ನಾನು ಎಲ್ಲ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಅವಳೇ ಎಲ್ಲ ಡೀಟೇಲಾಗಿ ತೋರಿಸ್ತಾಳೆ ನೋಡಿ. ಇದು ದೇವಸ್ಥಾನ ಒಳಗಿಂದು, ಫಾಸ್ಟ್ ಫಾರ್ವರ್ಡಲ್ಲಿ ಇಟ್ಟಿದ್ದೀನಿ. ಆಮೇಲೆ ಮತ್ತೆ ಇನ್ನೊಂದು ಸತಿ ಪೂಜೆ ಮಾಡ್ತಾನೂ ತೋರಿಸ್ತಾಳೆ. ಒಳಗಡೆ ದೇವರೆಲ್ಲ ಇದು ಫುಲ್ಲು ವಿಶಾಲವಾಗಿದೆ. ಈ ದೇವ್ರಿನ ದೇವಸ್ಥಾನದ್ದು ಜಾತ್ರೆ ಈಗ ಹುಣ್ಣಿಮೆ ಬರುತ್ತಲ್ಲ, ಬಣದ ಹುಣ್ಣಿಮೆ ಈಗ ಆ್ಯಕ್ಚುಲಿ ನಡೀತಾ ಇದೆ. ಈಗ ನಾನು ಅಪ್ಲೋಡ್ ಮಾಡ್ತಿರೋದು ಲೇಟಾಗಿ ಆಗ್ತಿದೆ. ಆ್ಯಕ್ಚುಲಿ ಜಾತ್ರೆ ನಡೀತಾ ಇದೆ. ಜನವರಿ 14ರಿಂದ ಸ್ಟಾರ್ಟ್ ಆಗಿದೆ ಜಾತ್ರೆ. ತುಂಬ ಚೆನ್ನಾಗಿರುತ್ತೆ. ಮತ್ತು ಅಲ್ಲಿ ಡಬಲ್ ರೋಡ್ ಇದೆ. ಆ ರೋಡ್ ಸ್ಟಾರ್ಟಿಂಗಿಂದನೂ ಅಂಗಡಿ ಹಾಕಿರ್ತಾರೆ. ಜಾತ್ರೆಯಲ್ಲಿ ಅಂಗಡಿ ಹಾಕಿರ್ತಾರಲ್ಲ, ಸಾಮಾನುಗಳು, ಆಟ ಸಾಮಾನು, ಬಳೆ ಸರಗಳು, ಮನೆ ಸಾಮಾನುಗಳು, ಎಲ್ಲ ಥರನೂ ಐಟಮ್ಸ್ ಹಾಕಿರ್ತಾರೆ. ಮಸ್ತಿರುತ್ತೆ ಜಾತ್ರೆ. ಆ್ಯಕ್ಚುಲಿ ನಾನು ಲಾಸ್ಟ್ ಇಯರ್ ವ್ಲಾಗ್ ಮಾಡಿದ್ದೆ ಈ ದೇವ್ರಿನ ಜಾತ್ರೆದು. ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿ. ಜಾತ್ರೆಗೆ ಹೋಗಿದ್ವಿ ನಾವು ಲಾಸ್ಟ್ ಇಯರು. ಇದು ನೋಡಿ ಪಾತ್ಕಟ್ಟೆ. ಈ ದೇವ್ರದ್ದು ನಿಜವಾಗ್ಲೂ ತುಂಬ ಸತ್ಯ ನಡೆಯುತ್ತೆ. ಇಲ್ಲಿ ಕಲ್ಲಿದೆ ನೋಡಿ, ಇಲ್ಲಿ ಎತ್ತಿ ಕೇಳ್ತಾರೆ. ನಾನು ಎತ್ತಿ ಕೇಳಿದ್ದೆ ಮದುವೆಗಿಂತ ಮುಂಚೆ, ಅದು ನಿಜ ಆಯಿತು. ಏನಂತ ಕಮೆಂಟ್ ಮಾಡಿ ತಿಳಿಸಿ. ನಾನು ನಮ್ಮ ಮನೆಯವರು ಇಬ್ಬರು ಸೇರಿ ಎತ್ತಿದ್ವಿ, ಬಂತು ಅದು. ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡಿ. ಆವಾಗ ನಾವಿನ್ನೂ ಲವ್ ಮಾಡ್ತಾ ಇದ್ವಿ. ಹಾಗಾಗಿ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿ ನೋಡಿ, ಎಲ್ಲರೂ ಒಂದೇ ಹತ್ರ ಕುಂತು ರೆಡಿ ಮಾಡ್ಕೊತಾ ಇದ್ವಿ. ಕೀರ್ತಿ ದೀದಿ ಚಪಾತಿ ಹಿಟ್ಟನ್ನ ನಾದ್ತಾಯಿದ್ದಾರೆ. ಸುನೀತಾ ದೀದಿ ಉಪ್ಪಿಟ್ಟುಗೆ ಒಗ್ಗರಣೆ ಹಾಕ್ತಾಯಿದ್ದಾಳೆ ನೋಡಿ. ರವೆ ಹಾಕಿದ್ಲು. ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡಿದ್ವಿ. ಇದೇ ಮಾಡ್ಬೇಕು ಅದೇ ಮಾಡ್ಬೇಕಂತ ಏನಿಲ್ಲ. ಯಾರ್ದು ಕೈ ಫ್ರೀ ಇರುತ್ತೋ, ಯಾರು ಏನು ಮಾಡ್ತೀವೋ ಅದು ಮಾಡ್ತಾಯಿದ್ವಿ. ನಮ್ಮ ಸೋನು ಅಂತೂ ಎಲ್ಲನೂ ವಿಡಿಯೋ ಮಾಡಿದ್ದಾಳೆ. ಇಲ್ಲಿ ನೋಡಿ, ಕೋಳಿ ಮಾಡಿದ್ವಿ. ಆ್ಯಕ್ಚುಲಿ ಕೋಳಿ ಬಲಿ ಕೊಟ್ಟರು ಅವರು. ಕೋಳಿನೂ 2 kg ಮಟನ್ ತಂದಿದ್ರು. ಎಲ್ಲರಿಗೂ ಸಫಿಷಿಯೆಂಟಾಗಿ ಮತ್ತೆ ಮನೆಗೆ ತಂದ್ವಿ. ನೋಡಿ, ಎಷ್ಟು ಝೂಮ್ ಮಾಡಿ ವಿಡಿಯೋ ತೆಗ್ದಿದ್ದಾಳೆ. ಅವಳು ವಿಡಿಯೋ ತೆಗ್ದಿದ್ದಕ್ಕಾದರೂ ತೋರ್ಸೋಣ ಅಂತೇಳಿ ಹಾಕಿದ್ದೆ ನಾನು ಎಲ್ಲ. ಇವನೇನೋ ಹೇಳ್ತಾನೆ ಮಧ್ಯೆ ಬಂದು. ಓ, ಕೋಳಿಗೆ ಬಳಿ ಕೊಟ್ಟಿದ್ದು ಬೇಜಾರಾಯಿತು ಅಂತ ಹೇಳ್ತಿದ್ದಾನೆ ನೋಡಿ.
ಎಲ್ಲರೂ ಕುಂತು ತಿಂಡಿ ತಿಂತಾಯಿದ್ದೀವಿ. ಬೇಗನೆ ಉಪ್ಪಿಟ್ಟು ರೆಡಿ ಆಯಿತು ಪಟ್ಟ ನನಗೆ. ಬೇಗ ಬೇಗ ಅಡುಗೆ ಮಾಡೋಕ್ಕೆ ನಿಲ್ತಾರೆ. ನಮ್ಮತ್ತೆ ಮಟನ್ ಸಾರು ನಮ್ಮತ್ತೆ ಮಾಡಿದರು. ಚಿಕನಿಂದು ಗ್ರೀನ್ ಮತ್ತು ರೆಡ್ ಮಾಡಿದ್ವಿ. ಅದು ನಮ್ಮ ಮನೆಯವರ ಸೋದರ ಮಾವ ಪರ್ಶ ಮಾಮ ಇದ್ದಾರಲ್ಲ ಸೊ ಅವರು ಮಾಡಿದರು. ಅವರಂತೂ ಎಲ್ಲ ಅಡುಗೆನೂ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಮಾಡ್ತಾರೆ. ಯಾರ್ಯಾರು ಏನೇನು ಅಡುಗೆ ಮಾಡಿದರು, ಏನೇನು ರೆಸಿಪಿ ಇತ್ತು ಅಂತ ತೋರಿಸ್ತೀನಿ ಬನ್ನಿ. ನಾನು ಆರತಿ ಮಾಡ್ತಾ ಇದ್ದೆ. ಎಲ್ಲರಿಗೂ ಹಾಯ್ ಮಾಡಿರಿ ಅಂತ ಹೋಗ್ಕೊಂಡು ಬನ್ನಿ. ನಿಮ್ಮ ಚಿಕ್ಕಮ್ಮ ಎಲ್ಲರ ಇದಕ್ಕೆ ಹಾಕ್ಬಿಡ್ತಾಳೆ ಅದನ್ನು ಯೂಟ್ಯೂಬ್ಗೆ. ನನಗೆ ಅದು ಬೇಡ, ನಿಮ್ಮ ಮಕ್ಕ ನೋಡ್ಕೊಂತ ಭಾಳ ಜನ ಅದಾರ ನನಗೆ ಅಲ್ಲಿ. गोलू हाय बोल, गोलू हाय बोल. हाय नमस्ते करे, हाय नमस्ते करे. हाय पिछले जाके देखो हाँ अज्जा हाय बोला. हाय ನೋಡಿ ಫ್ರೆಂಡ್ಸ್, ನಾನು ಅದು ಕಣಕದ ಆರತಿ ಮಾಡ್ತಾಯಿದ್ದೀನಿ. ಅದೇ ಚಪಾತಿ ಹಿಟ್ಟಲ್ಲಿ ಆರತಿ ಮಾಡಿ ಬೆಳಗ್ತೀವಲ್ಲ, ಸೊ ಅದು ಮಾಡ್ತಾಯಿದ್ದೆ. ನೋಡಿ 11 ಆರತಿ ಮಾಡಿದ್ವಿ. ಎಲ್ಲ ಒಟ್ಟು ರೆಡಿ ಮಾಡಿಕೊಂಡು ಪೂಜೆ ಮಾಡೋಷ್ಟೊತ್ತಿಗೆ ನಾವು ಹೋಗಿದ್ದು ಆ್ಯಕ್ಚುಲಿ ಬೆಳಗ್ಗೆ 9 ಗಂಟೆಗೆ ಬಿಟ್ವಿ. ಅಲ್ಲಿ 10 ಗಂಟೆಗೆ ಹೋಗಿ ಮುಟ್ಟಿದ್ವಿ. ಎಲ್ಲ ರೆಡಿ ಮಾಡಿ ಮಾಡೋಷ್ಟೊತ್ತಿಗೆ 3 ಗಂಟೆ ಆಯಿತು ಪೂಜೆ ಆಗೋಷ್ಟೊತ್ತಿಗೆ. ನೋಡಿ ಇಲ್ಲಿ ಕನಕದ ಆರತಿ ತೋರಿಸ್ತಿದ್ದೀನಿ, ಮಾಡ್ತಾ ಇದ್ದೆ. ಎಷ್ಟು ಚೆನ್ನಾಗಾಗಿದೆ ಅಲ್ವಾ? ಬಟ್ 11 ಪ್ಲಸ್ ಅದು ಬೇರೆ ಬೇರೆ ಥರದ್ದೇನೇನೋ ಮಾಡ್ತಾರೆ, ಅದು ಎಲ್ಲನೂ ಮಾಡಿದ್ವಿ. ಈಗ ಚಪಾತಿ ಮಾಡ್ತಾ ಇದ್ದೀವಿ. ಗೀತಾ ಆಂಟಿ ಬೇಯಿಸ್ತಾ ಇದ್ದಾರೆ. ನಾನು ಕೀರ್ತಿದ್ದಿದ್ದು ಚಪಾತಿ ಉದ್ದಿ ಕೊಡ್ತಾಯಿದ್ವಿ ಅವ್ರಿಗೆ. ನಮ್ಮತ್ತೆ ಎಲ್ಲ ಹೆಚ್ಚೋದು ಮಾಡೋದು. ಮಟನ್ ಸಾರು ಅವರೇ ಮಾಡಿದರು. ಚೆನ್ನಾಗಾಗಿತ್ತು ಮಟನ್ ಸಾರು. ಅಡುಗೆ ಮಾತ್ರ ಸೂಪರಾಗಿತ್ತು ಫ್ರೆಂಡ್ಸ್. ತುಂಬ ದಿನ ಆಗಿತ್ತು. ಒನ್ ಡೇ ಪಿಕ್ನಿಕ್ ಸಡನ್ಲಿ ಆಯ್ತಲ್ವ, ಚೆನ್ನಾಗಿತ್ತು. ಇಲ್ಲಿ ನೋಡಿ ನಮ್ಮ ಮಕ್ಕಳ ಸೈನ್ಯ. ಒಂದು ಗಾಡಿಯಲ್ಲಿ 5 ಜನ ಕೂತಿದ್ದಾರೆ. ಇವನು ಸಮರ್ಥ ಅಷ್ಟೇ ಹೋಗಿಲ್ಲ. ಅವನು ಯಾರ ಹತ್ರನೂ ಹೋಗಲ್ಲ. ಅವನು ಅಮ್ಮ ಬಚ್ಚ ಅಂತಾರಲ್ಲ ಹಂಗೆ ಅವನು. ಅವ್ರ ಮಮ್ಮಿ ಪಪ್ಪ ಅಷ್ಟೇ ಇರಬೇಕು ಅವನಿಗೆ. ಆಟ ಆಡ್ತಾನೆ ಎಲ್ಲರ ಜೊತೆ, ಬಟ್ ಹೀಗೆ ಗಾಡಿಯಲ್ಲೆಲ್ಲ ಹೋಗಲ್ಲ. ನೋಡಿ ದೇವ್ರನ್ನ ತೋರಿಸ್ತೀನಿ. ಈ ದೇವಿದು ಪವಾಡನೂ ತುಂಬ ಇದೆ ಫ್ರೆಂಡ್ಸ್. ಮುಂಚೆ ನಮ್ಮ ಮನೆಯವರೆಲ್ಲ ಜಾತ್ರೆಗೆ ಕುರಿ ಎಲ್ಲ ಮಾಡ್ತಾಯಿದ್ರು. ನಮ್ಮತ್ತೆ ನಮ್ಮ ಮನೆಯವರೆಲ್ಲ ಸೇರಿ. ಇತ್ತೀಚೆಗೆ ಬಿಟ್ಟಿದ್ದಾರೆ. ಮತ್ತೆ ಆ ದೇವಿ ಶಕ್ತಿ ಕೊಡಲಿ ಮಾಡೋ ಅಂಥದ್ದು ಮಾಡೋಣಂತೆ. ನೋಡಿ ಫುಲ್ಲು ಒಳಗಡೆ ಇದು ಒಂದು ಅಡ್ವಾಂಟೇಜ್ ಈ ದೇವರಿಂದು. ಫುಲ್ಲು ಒಳಗಡೆ ಕಟ್ಟೆ ಇದೆ ಅಲ್ಲಿ ಗರ್ಭಗುಡಿ ಹತ್ರ. ಗರ್ಭಗುಡಿಯಿಂದ ಹೊರಗೆ ಅಲ್ಲಿ ಒಂಥರ ದೊಡ್ಡ ಕಟ್ಟೆ ಇದೆ. ಅಲ್ಲಿ ತನಕನೂ ಬಿಡ್ತಾರೆ ದೇವ್ರಿಗೆ ನೋಡೋಕ್ಕೆ. ಅದು ಒಂದು ಚೆನ್ನಾಗಿ ಅನಿಸುತ್ತೆ. ಬಟ್ ಜಾತ್ರೆ ಟೈಮಲ್ಲೆಲ್ಲ ಅಲ್ಲೋ ಇಲ್ಲ. ಜಾತ್ರೆ ಟೈಮಲ್ಲಿ ಇಲ್ಲಿ ಹೊರಗಡೆ ದೇವ್ರನ್ನ ಕುಂದ್ರಿಸಿರ್ತಾರೆ. ಚೆನ್ನಾಗಿರುತ್ತೆ ಜಾತ್ರೆ ಮಾತ್ರ. 1 ವಾರ ನಡೆಯುತ್ತೆ ಜಾತ್ರೆ. ಚೆನ್ನಾಗಿ ಮಾಡ್ತಾರೆ. ಇಲ್ಲಿ ನೋಡಿ ನಮ್ಮ ದೊಡ್ಡ ಅಕ್ಕ ಭಾವ ಕೀರ್ತಿದಿದಿ, ಅನಿಲ್ ಪೂಜಿ ಇವರು, ನೆಕ್ಸ್ಟು ಸುನಿಲ್ ಪೂಜಿ, ಸುಂತಾ ದೀದಿ, ಲಾಸ್ಟಿಗೆ ನಾವು. ಎಲ್ಲರೂ ಇದ್ದರು ಫ್ರೆಂಡ್ಸ್. ನಮ್ಮ ಮನೆಯವ್ರು ಒಬ್ಬರೇ ಬರಲಿಲ್ಲ. ಅವರಿಗೆ ಕೆಲಸ ಇತ್ತು ಅಂತ ಅವರು ಬರಲಿಲ್ಲ. ನಾವಷ್ಟೇ ಮಿಸ್ಸಿಂಗ್. ನಮ್ಮ ಮನೆಯವ್ರೊಬ್ಬರೇ ಮಿಸ್ಸಿಂಗ್. ತುಂಬ ಮಿಸ್ ಮಾಡ್ಕೊಂಡ್ವಿ ಅವರನ್ನು. ಎಲ್ಲರೂ ಅವರಿದ್ದರೆ ಹಿಂಗೆ ಮಾಡ್ತಿದ್ರು, ಹಂಗೆ ಮಾಡ್ತಿದ್ರು, ಎಲ್ಲ ಅಡುಗೆ ಅವರೇ ಮಾಡ್ತಿದ್ರು ಅಂತ ಅದೇ ಎಲ್ಲ ಮಾತಾಡ್ಕೊತಾ ಇದ್ವಿ. ಬಟ್ ವರ್ಕ್ ಈಸ್ ಇಂಪಾರ್ಟೆಂಟ್ ಅಲ್ವಾ, ಕಾಯಕವೇ ಕೈಲಾಸ. ಹಾಗಾಗಿ ಬರಲಿಲ್ಲ ಅವರು. ಮೀಟಿಂಗ್ ಇತ್ತು ಅವರಿಗೆ, ಹಾಗಾಗಿ ಬರಲಿಲ್ಲ. ನೋಡಿ ನಮ್ಮತ್ತೆ ಮಾವ ಬೆಳಗ್ತಾ ಇದ್ದಾರೆ ಆರತಿನ.
ನಾನು ಬೆಳಗ್ತೀನಿ ಈಗ. ನಾನು ಜಗನು ಸಮರ್ಥ ನಮ್ಮದ್ರಲ್ಲಿ ಇರುವಂಥ ಪದ್ಧತಿ ಇದೇ ಥರ ನೋಡಿ ಫ್ರೆಂಡ್ಸ್. ನಾನು ಜಾತ್ರೆಯಿಂದನೂ ತೋರಿಸ್ತಾ ಇದ್ದೀನಿ ನಿಮಗೆ. ಜಾತ್ರೆಯಲ್ಲೂ ಹೀಗೆ ಮಾಡಿದ್ವಿ, ದುರ್ಗಮ್ಮನ ಜಾತ್ರೆಗೆ. ನಮ್ಮದ್ರಲ್ಲಿ ವಿಶೇಷ ಇದು. ನಾವು ನಮ್ಮದ್ರಲ್ಲಿ ಅಂದರೆ ಮರಾಠೀಸ್ ಎಲ್ಲರೂ ಇದೇ ಥರನೇ ಮಾಡ್ತಾರೆ. ನೋಡಿ, ಬಟ್ ಎಲ್ಲರೂ ಮಾಡೋ ತನಕ ಕೆಳಗೆ ಇಡೋಂಗಿಲ್ಲ, ಅದೇ ಒಂದು ರೂಲ್ಸು. ಆಮೇಲೆ ಎಲ್ಲರದು ಆದಮೇಲೆ ಕೆಳಗಿಟ್ಟು ಒಂದು 5 ನಿಮಿಷ ಇಟ್ಟು ತಗೊಂಡೋಗೋದು. ಎಲ್ಲರೂ ಅಲ್ಲೇ ಕೂತ್ವಿ ಒಂದು ಸ್ವಲ್ಪ ಹೊತ್ತು, ದೇವಸ್ಥಾನದಲ್ಲೇ ಕೂತು ಆಮೇಲೆ ಹೋಗಿ ಊಟಕ್ಕೆ ಕುಂತ್ವಿ. ಗೋಲು ಗೋಲು ಅಜ್ಜಿ ಎಲ್ಲರಿಗೂ ಝೂಮ್ ಮಾಡಿ ಹಿಡಿತಾರೆ. ದೇವಸ್ಥಾನನೂ ಫ್ರೆಂಡ್ಸ್ ತುಂಬ ದೊಡ್ಡದಾಗಿ ವಿಶಾಲವಾಗಿ ಪ್ರಶಾಂತವಾಗಿ ಇದೆ. ಆರಾಮಾಗಿ ಹೋಗಿ ಬರ್ಬೋದು. ನಾವು ಸಂಡೇ ಹೋಗಿದ್ವಲ್ಲ, ಸೊ ಹಾಗಾಗಿ ಖಾಲಿ ಇತ್ತು. ಮಂಗಳವಾರ ಶುಕ್ರವಾರ ತುಂಬ ರಶ್ ಇರುತ್ತೆ. ಆಮೇಲೆ ವಿಶೇಷ ದಿನಗಳಲ್ಲಿ ಪ್ರಸಾದನೂ ಇರುತ್ತೆ ಅಲ್ಲಿ. ನೋಡಿ, ಪೂಜೆ ಮುಗಿಸ್ಕೊಂಡು ಎಲ್ಲ ಊಟಕ್ಕೆ ಕುಂತ್ವಿ. ಬನ್ನಿ ಕೇಳೋಣ ಊಟ ಹೇಗಾಗಿದೆ ಅಂತ. ಎಲ್ಲರೂ ಸೂಪರ್ ಅಂತ ಹೇಳ್ತಿದ್ದಾರೆ. ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಊಟ ಮಾತ್ರ. ಎಲ್ಲ ಸೂಪರಾಗಿತ್ತು. ಇವರು ಒಪಿನಿಯನ್ ಹೇಳ್ತಾರೆ. ಲಾಸ್ಟಿಗೆ ನಾವು ಕೊಡ್ತೀವಿ. ಫಸ್ಟ್ ಗಂಡು ಮಾಡಿ ಆಮೇಲೆ ನಾವು ಕೂತು ಊಟ ಮಾಡಿದ್ವಿ. ಮಸ್ತ್ ಇತ್ತು. ಆಮೇಲೆ ಸಂಜೆ ಎಲ್ಲರಿಗೂ ಹೇಗಾಗಿದೆ ಅಡುಗೆ? ಗೋಲು ಗೋಲು ಹೇಗಾಗಿದೆ ಅಡುಗೆ? ಚೆನ್ನಾಗಾಗಿದೆ. ನೋಡಿ, ಸಂಜೆ ಇನ್ನೊಂದು ದೇವಸ್ಥಾನ ಇದೆ, ಗಂಗಾಜಲ ತುಂಗಾಜಲ ಚೌಡಮ್ಮ ಅಂತ. ಇಬ್ಬರು ಅಕ್ಕ ತಂಗಿಯರವರು. ಸೊ ಅಲ್ಲಿದ್ದು ಗಂಗಾಜಲ, ಇದು ತುಂಗಾಜಲ ದೇವರು. ಸೇಮ್ ದೇವಸ್ಥಾನನೇ ಇರೋದು ಇಬ್ರದ್ದು. ಇದು ಸ್ವಲ್ಪ ಬೇರೆ ಹತ್ರ ಇದೆ, ಮೇಲ್ಗಡೆ ಇದೆ. ಅಂದರೆ ಮಾರುತಿ ನಗರ್ ಏನೋ ಇತ್ತು ಅಲ್ಲಿ, ನಾನು ಓದಿದ್ದು ಬೋರ್ಡು ಅಲ್ಲಿದೆ ಇದು. ನೋಡಿ, ಸೇಮ್ ಆ ದೇವಿ ಯಾವ ಥರ ಇದೆನೋ ಈ ದೇವಿನೂ ಹಂಗೆ ಇದೆ. ಇಬ್ಬರು ಅಕ್ಕ ತಂಗಿಯರಲ್ವಾ. ಇಲ್ಲಿ ಬನ್ನಿ, ನಮ್ಮ ಯೂಟ್ಯೂಬರ್ಸ್ ಎಲ್ಲ ಡಿಟೇಲಾಗಿ ಹೇಳ್ತಾರೆ ಬೆಳಗ್ಗಿಂದ ಏನೇನು ಮಾಡಿದ್ವಿ ಅಂತ. 1 2 3 ಸ್ಟಾರ್ಟ್. ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀವಿ. ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಅದನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಅವಾಗ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ. ಅವಾಗ ನಮ್ಮ ವಿಡಿಯೋ ನೀವೇ ಫಸ್ಟ್ ನೋಡ್ಬೋದು. ಸೊ ನಾವು ಚೌಡಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀವಿ. ತೆಕೋನ್ ಬೋಲೆ ಇದು ಇದು ನಾವೇ ಇವಳು ನಮ್ಮ ಸಿಸ್ಟರ್ ಅಂಕಿತಾ ಅಂತ. ನಾನು ಜಗನ್, ನಿಮ್ಗೆಲ್ಲರೂ ಗೊತ್ತಿದೆ. ಪುನರ್ವಿ ಭುವನ್ ಬೆಂಗಳೂರಿಂದ ಬಂದಿದ್ದಾರೆ. ಬೋಲ ಪುನರ್ವಿ ಮತ್ತು ಭುವನ್ ಬೆಂಗಳೂರಿಂದ ಬಂದಿದ್ದಾರೆ. ಒಬ್ಬನು ಭುವನ್ ಅಂತ ನಿಧಾನ ಬನ್ನಿ. ಹೋಗ್ರಿ ಬನ್ನಿ. ಇವಳೇ ನೋಡಿ ಅಮ್ಮ ಪುನರ್ವಿ. ನನ್ನ ಜೊತೆ ಬರೋದಿಲ್ಲ, ಬಹಳ ಸಿಟ್ಟು ಬರುತ್ತೆ. ಇವ್ ನಮ್ಮ ಭುವನು 10 ಇಲ್ಲ 20 kg ಇದ್ದಾನೆ, ಬಹಳ ವೇಟ್ ಇದ್ದಾನೆ. ನಿನಗೆ ಎತ್ತಕ್ಕಾಗಲ್ಲ, ಕಾರಷ್ಟು ಉಜ್ಜಿ ಇದ್ದಾನೆ ಇವನು. ಹಾಯ್ ಹಾಯ್ ಬೋಲೆ ವಿಡಿಯೋ ಕರಲಿ ಹಾಯ್ ಬೋಲೆ. ಹಾಯ್ ಬೋಲ್.
ಪುನರ್ವಿ ತಾಮ್ಲಿ ನೋಡಿ ಗೈಸ್, ಇವಳೇ ನಮ್ಮ ಪುನರ್ವಿ. ನಾವೆಲ್ಲ ಹೆಂಗ್ ಬಂದ್ವಿ ಅದನ್ನ ತಿಳ್ಕೊತಿದ್ರ. ನಾವೆಲ್ಲ ಚೋಡಮ್ಮನ ದೇವಸ್ಥಾನಕ್ಕೆ ಬಂದೀವಿ ಫಸ್ಟ್ ಟೈಮ್. ಅವಾಗಲೇ ಇನ್ನೊಂದು ಚೋಡಮ್ಮನ ದೇವಸ್ಥಾನ ತೋರಿಸಿದ್ವಲ್ಲ, ಆ ಚೋಡಮ್ಮನ ದೇವಸ್ಥಾನಕ್ಕೆ ಎಷ್ಟೋ ಸಲ ಬಂದೋಗಿದ್ದೆ. ಈ ಚೋಡಮ್ಮನ ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ಬಂದಿದ್ದು. ಇವರಿಬ್ರು ಹೆಂಗ ಅನಿಸ್ತು ಬೆಳಗ್ಗೆಯಿಂದ ನಿಮಗೆ ಇಲ್ಲಿ ಚೆನ್ನಾಗ ಏನೇನ್ ಮಾಡಿದ್ರಿ? ಬರೇ ಕುರ್ಕುರೆ ಅದು ಇದು ತಿಂದ್ರೇನಲ್ಲ? ಹೇಳಕ್ ಆಗಲ್ಲ. ಯಾಕೆ ಹೇಳಕ್ ಮನ್ಸಾಗಲ್ಲ? ಚೆನ್ನಾಗಿ ತಿಂದಿದ್ದೀರಾ ಅಂತನಾ? ಏನ್ ಮಾಡಿದ್ರು ಅಡ್ಗೆ? ಅಡುಗೆ ಚಿಕನ್, ಮಟನ್, ಅನ್ನ, ಸಾಂಬಾರು, ಅನ್ನ ಮತ್ತೆ ಚಪಾತಿ. ಅನ್ನ, ಚಪಾತಿ, ಸಾಂಬಾರು. ಚಿಕನ್ ಅಲ್ಲಿ ಗ್ರೀನ್ ರೆಡ್ ಮತ್ತೆ ಸಪ್ಪೆ ಸಾರು. ಇಷ್ಟ ಆಯ್ತಾ? ಎಲ್ಲಾರ್ಗು ಇಷ್ಟ ಆಯ್ತು. ನಿಮಗೂ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ಹೆಚ್ಚು ಸಬ್ಸ್ಕ್ರೈಬ್ ಬರ್ತಿರ್ಲಿ. ಇನ್ನೂ ಬಹಳ ಆಗಿದೆ. ಇನ್ನೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು. ಮತ್ತೆ ಸಿಗೋಣ ಮುಂದಿನ ಬ್ಲಾಗ್ ಅಲ್ಲಿ. ಥ್ಯಾಂಕ್ ಯು ನನ್ನ ಫ್ರೆಂಡ್ಸ್. ಕನಸು ನಿಮ್ಮದು, ಕನಸು ನಮ್ಮದು, ಕನಸು ನಮ್ಮದು, ಸಹಕಾರ ನಿಮ್ಮದು. ಧನ್ಯವಾದಗಳು. ನಮಗೆ ಕನಸು ನಮ್ಮದು, ಸಹಕಾರ ನಿಮ್ಮದು. ಸಾಗರ ನಿಮ್ಮದು. ಬಾಯ್. ಧನ್ಯವಾದಗಳು. ಒನ್ ಡೇ ಟ್ರಿಪ್ ಮಾತ್ರ ಫ್ರೆಂಡ್ಸ್, ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದು. ತುಂಬ ಚೆನ್ನಾಗಾಯಿತು. ಈ ದೇವಿ ಜಾತ್ರೆನೂ ಆ ದೇವಿ ಜಾತ್ರೆ ಯಾವಾಗ ನಡೆಯುತ್ತೋ ಸೇಮ್ ಡೇಟ್ಗೆ ಇರುತ್ತೆ, ಗಂಗಾಜಲ ತುಂಗಾಜಲ ಚೋಡಮ್ಮ ಅಂತ. ಸೊ ಅಲ್ಲಿ ಬಂದವ್ರು ಇಲ್ಲಿ ಬರಲೇಬೇಕು. ಹೇಗನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ. ಹೇಗನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಇದು ನನ್ನ ಗಂಡನ ಮನೆಯ ಫ್ಯಾಮಿಲಿಯ ವ್ಲಾಗ್ ಆಗಿತ್ತು. ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತಿದ್ದೀನಿ. ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು.